ನನ್ನ ಮೇಲೆ ನನಗೆ ಎಷ್ಟು ಬೇಜಾರಾಗ್ತದೆ ಅಂದರೆ ಯಾವುದಾದ್ರ ಬಗ್ಗೆಲ್ಲ ವೀಡಿಯೋ ಮಾಡಾಕ್ತಾಯಿದ್ದೀನಿ. ನಮ್ಮೂರಲ್ಲಿ ಆಗ್ತಿರೋದೇ ವೀಡಿಯೋ ಮಾಡೋಕ್ಕಿಲ್ಲ ನಾನು ಇನ್ನೂ ತನಕ. ಸೊ ಫ್ರೆಂಡ್ಸ್, ವಿಷಯ ಏನಂದರೆ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಟೈಮ್ ಮೊನ್ನೆ 2 ಡೇಸ್ ಬ್ಯಾಕು ಒಂದು ಬೃಹತ್ ಪ್ರತಿಭಟನೆ ನಡೆದಿದೆ ಅಂಕೋಲದಿಂದ ಕಾರವಾರ ತನಕ. ಸೊ ಅದು ಯಾವುದ್ರ ಬಗ್ಗೆ ಅಂದರೆ ವಾಣಿಜ್ಯ ಬಂದರ ವಿರೋಧದ ಬಗ್ಗೆ. ಸೊ ನಾವೆಲ್ಲ ಮೀನುಗಾರರು, ನಮಗೆ ಸಮುದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅಂಥ ಸಮುದ್ರನ ಇವ್ರು ಕಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಗೌರ್ಮೆಂಟು. ಈ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಸೊ ನಮಗಂತೂ ಈ ವಾಣಿಜ್ಯ ಬಂದರೆ ಬೇಕಾಗಿಲ್ಲ. ನಾವೇನೋ ಮೀನುಗಾರಿಕೆ ಮಾಡ್ಕೊಂಡು ಹೆಂಗೋ ಇದ್ದೀವಿ ಹಂಗೆ ಇರ್ತೀವಿ. ಫ್ರೆಂಡ್ಸ್, ಆಲ್ರೆಡಿ JSW ಕಡೆಯಿಂದ ಮಷಿನರೀಸ್ ಅಂತ ಕೇಣಿ ಬೀಚಿಗೆ ಬಂದಾಗಿದೆ, ಅಂಕೋಲ ಕೇಣಿ ಬೀಚಲ್ಲಿ. ಸೊ ಆದಷ್ಟು ಬೇಗ ನಮ್ಮ ಸಮುದ್ರನ ನಾವು ಉಳಿಸ್ಕೊಳ್ಬೇಕು. ಸೊ ಅಂತೂ ನನಗಂತೂ ಒಂದು ವಿಷಯ ಅಂತ ಗೊತ್ತಾಗ್ತಾಯಿಲ್ಲ, ಡೆವಲಪ್ಮೆಂಟ್ ಅನ್ನೋ ವಿಷಯಕ್ಕೆ ಬಂದರೆ ನಮ್ಮ ಉತ್ತರ ಕನ್ನಡ ಏನಕ್ಕೆ ಸೆಲೆಕ್ಟ್ ಆಗುತ್ತೆ ಅಲ್ಲ. ನೋಡಿ, ಇಲ್ಲಿ ಇಂಡಿಯನ್ ನೇವಿ ಇದೆ, ಆದರೂ ಜನಕ್ಕೆ ಕೆಲಸ ಇಲ್ಲ. NPCL ಇದೆ, ಆದರೂ ಜನಕ್ಕೆ ಕೆಲಸ ಇಲ್ಲ. ಅಷ್ಟೇ, ಇಲ್ಲಿ ಕಾರವಾರ ಪೋರ್ಟ್ ಇದೆ, ಆದರೂ ಕೂಡ ಜನಕ್ಕೆ ಕೆಲಸ ಇಲ್ಲ. ಆದಿತ್ಯ ಬಿರ್ಲಾ ಕೆಮಿಕಲ್ ಕಂಪನೀಸ್ ಇದೆ, ಆದರೂ ಕೂಡ ಜನಕ್ಕೆ ಕೆಲಸ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ನಮ್ಗೆ ಕೆಲಸ ಇಲ್ಲ ಅಂದಮೇಲೆ ಏನಾಗಬೇಕು ಬೇಕು ನಮಗೆ ಈ ಡೆವಲಪ್ಮೆಂಟ್ ಎಲ್ಲ. ಸೊ ಈ ಡೆವಲಪ್ಮೆಂಟ್ ಎಲ್ಲ ಉತ್ತರ ಕನ್ನಡ ಬಿಟ್ಟು ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಹೋಗಿ ಅವರು ಕೂಡ ನಿಮ್ಮನ್ನ ಹೊತ್ಕೊಂಡು ತಿರುಗಾಡ್ತಾರೆ. ನೆಕ್ಸ್ಟ್ ಟೈಮು ಇಲೆಕ್ಷನ್ಗೂ ಚೆನ್ನಾಗಾಗುತ್ತೆ ಅಂತ ಬಿಟ್ಟು ಬೇಡದಿರೋ ಕಡೆ ಎಲ್ಲ ಮಾಡಿಕೊಂಡು. ಸೊ ನಾವು ಇಷ್ಟೇ ಕೇಳ್ಬೋದು, ನಾವೆಲ್ಲ ಮೀನುಗಾರ ಜನ. ಸೊ ಮೀನುಗಾರಿಕೆ ಬಿಟ್ಟು ಬೇರೆ ನಮ್ಗೆ ಯಾವುದೂ ಕೆಲಸ ಗೊತ್ತಿಲ್ಲ. ಸೊ ಅದರಲ್ಲೇ ಇರ್ತೀವಿ. ದಯವಿಟ್ಟು ಈ ವಾಣಿಜ್ಯ ಬಂದರನ್ನ ಬಿಟ್ಬಿಡಿ.